ಕೆಪಿಸಿಸಿ ಅಧ್ಯಕ್ಷರು ನಮ್ಮ ಸ್ಟೇಟ್ಗೆ ಅವ್ರಿಗೆ ಎಲ್ಲ ಏನೇನು ನಡೀತಾ ಇದೆ ಅಂತ ರಿಪೋರ್ಟ್ ಎಲ್ಲ ಕೊಡಬೇಕಾಗ್ತದೆ. ಸೊ ಅವ್ರಿಗೆ ರಿಪೋರ್ಟ್ ಕೊಟ್ಟಿದ್ದೇನೆ. ಅವ್ರು ಯಾವತ್ತು ಬರೋದು, ರಾಹುಲ್ ಗಾಂಧಿ ಯಾವತ್ತು ಬರೋದು ಎಲ್ಲ ಒಂದು ಪ್ರಾಬಬಿಲಿಟೀಸ್ ಕೊಟ್ಟಿದ್ದೀನಿ. 12ನೇ ತಾರೀಕು ಅವರು ನಾಮಿನೇಷನ್ಗೆ ಗುಲ್ಬರ್ಗಾಗೆ ಬರ್ತಾ ಇದ್ದಾರೆ. ನಾನು ಅವತ್ತು ಗುಲ್ಬರ್ಗಾಗೆ ಹೋಗ್ತಾ ಇದ್ದೀನಿ. ಸೊ ಮಿಕ್ಕಿದ್ದು ನಮ್ಮ ಕೆಲವು ಡೇಟ್ಸ್ ಕೊಟ್ಟಿದ್ದಾರೆ. ಕೋಲಾರ, ಚನ್ನಪಟ್ಟಣ ಕೆಲವು ಡೇಟ್ ಕೊಟ್ಟಿದ್ದಾರೆ. ಫೈನಲೈಸ್ ಮಾಡ್ತೀವಿ. ಇದೇ ಚರ್ಚೆ ಪರೋಕ್ಷ ಇಲ್ಲ, ಪರೋಕ್ಷ ಮಾಡೋದಾದ್ರೆ ಡೈರೆಕ್ಟಾಗಿ ಮಾಡ್ತೀವಿ, ಅದು ಬೇರೆ ವಿಚಾರ. ಸದ್ಯಕ್ಕೆ ಕ್ಯಾಂಡಿಡೇಟ್ನ ನಾವು ನಮ್ಮ ಪಾರ್ಟಿ ಕ್ಯಾಂಡಿಡೇಟ್ ಫೈನಲೈಸ್ ಮಾಡಿದ್ದೀವಿ. ಅವರು ಮೊದಲೇ ಕೇಳಿದರೆ ಅದು ಬೇರೆ ವಿಚಾರ ಆಯಿತು. ಈಗ ಪ್ರಸ್ತಾವನೆ ಮಾಡಿದರೆ ನಾವು ನಮ್ಮ ಯೂತ್ ಕಾಂಗ್ರೆಸ್ಸು ನಮ್ಮ ವಿನೋದ್ಗೆ ಟಿಕೆಟ್ ಕೊಟ್ಟಿದ್ದೀವಿ. ಸೊ ಅವ್ರಿಗೆ ನಮ್ಮ ಪಕ್ಷದವ್ರಿಗೆ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ರಿಕ್ವೆಸ್ಟ್ ಇದೆ, ನಾವು ಹಿಂದೆ ಮುಂದೆ ಮಾಡೋಕ್ಕೆ ಹೋಗಲ್ಲ. ನಮಗೆ ಶ್ರೀಗಳ ಬಗ್ಗೆ ಗೌರವ ಇದೆ, ಅದರಲ್ಲೇನು ನಾವು ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಯಾವಾಗಲೂ ಅವರು ಸೆಕ್ಯುಲರ್ ಔಟ್ಲುಕ್ಕಲ್ಲಿ ಕೆಲಸ ಮಾಡಿದಂಥವ್ರು. ಬಟ್ ನಮ್ಮ ಕ್ಯಾಂಡಿಡೇಟು ಭಾಳ ಸಭ್ಯ ಇದ್ದಾನೆ. ನಾನು CM ಇವತ್ತು ನಾಳೆಯಲ್ಲಿ ಮಾತಾಡ್ತೀನಿ. ಇಲ್ಲ ಕುಮಾರಸ್ವಾಮಿ ಅವರು ಪ್ರಣಾಳಿಕೆಯನ್ನು ಮತ್ತೆ ಟೀಕೆ ಮಾಡಿದ್ದಾರೆ ಸರ್. ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಟೀಕೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಮತ್ತೆ ಇವತ್ತು. ನೋಡಪ್ಪ, ಕುಮಾರಸ್ವಾಮಿ ಅವ್ರಿಗೆ ಯಾರು ಟೀಕೆ ಮಾಡಿಲ್ಲ ಹೇಳಿ ಫಸ್ಟ್. ಕುಮಾರಸ್ವಾಮಿ ಅವ್ರ ಟೀಕೆ ಪ್ರಣಾಳಿಕೆ ಬಿಡಿ. ಈಗ ನಮ್ದ ಪ್ರತಿಯೊಂದೂ ಈಗ ಮೇಕೆದಾಟು ವಿಚಾರ ಟೀಕೆ ಮಾಡಲಿಲ್ಲ ಅವರು. ಮೇಕೆದಾಟು ಪಾದಯಾತ್ರೆ ಮಾಡಿದಾಗ ಟೀಕೆ ಮಾಡಿದ್ರು. ಈಗ ಮೇಕೆದಾಟು ಬಗ್ಗೆ ಶಬ್ದ ಮಾಡ್ತೀವಿ ಅಂತ ಹೇಳ್ತಾರೆ. ಮಠದ ಸ್ವಾಮಿಗಳನ್ನ ಬಿಟ್ಟರೆ ಅವರು 2 ಮಠ ಮಾಡಲಿಲ್ವೇ? ಈಗ ಮಠದವ್ರಿಗೆ ಬೆಳಗ್ಗೆ ಎಲ್ಲರೂ ಕರ್ಕೊಂಡೋಗಿ ಭೇಟಿ ಮಾಡ್ತಾರೆ. ಕುಮಾರಸ್ವಾಮಿ ಅವ್ರನ್ನ ಸೀರಿಯಸ್ ಆಗಿ ನಾವು ತೊಗೊಳ್ಳಲ್ಲ. ಯಾಕೆಂದರೆ ಅವ್ರ ಮಾತಿಗೆ ಯಾವತ್ತೂ ಸ್ಟ್ಯಾಂಡ್ ಆಗಲ್ಲ. ಇದು ನಾವೆಲ್ಲ ನೋಡಿದ್ದೀವಿ. ನಾವು ಈಗ ಯಡಿಯೂರಪ್ಪನವ್ರ ಬಗ್ಗೆ ಅವ್ರು ಮಾತಾಡೋದು, ಯಡಿಯೂರಪ್ಪನವ್ರು ಇವ್ರು ಮಾತಾಡೋದು ಎಲ್ಲ ಟ್ರೋಲ್ ಆಗ್ತಾ ಇದೆ. ನಾವೇನು ಹೇಳಿರಲಿಲ್ಲ, ಯಡಿಯೂರಪ್ಪನ ಬಗ್ಗೆ ಹೇಳಿಲ್ಲ, ಇವರು ಹೇಳಿಲ್ಲ. ಸೊ ಗೌಡ್ರು ಯಡಿಯೂರಪ್ಪನವ್ರ ಬಗ್ಗೆ ಏನು ಮಾತಾಡಿದ್ರು ಕೂಡ ಅದು ಟ್ರೋಲ್ ಆಗ್ತಾ ಇದೆ. ಇವೆಲ್ಲ ನೀವೇ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀರಿ. ನನ್ನ ಹತ್ರ ಡಾಕ್ಯುಮೆಂಟ್ ಇಲ್ಲ, ನೀವೇ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀರಿ. ಅದಕ್ಕೆ ಯಾರು ರಾಜಕೀಯದವರು ನಾವು ಜನನೂ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ ಅವ್ರ ಮಾತು. ಈಗ ಯಾರು ಇಳಿಸಿದ್ರು ಕುಮಾರಸ್ವಾಮಿಗೆ ಒಕ್ಕಲಿಗರು ಚೀಫ್ ಮಿನಿಸ್ಟ್ರು ಅಂತ ನಾವು ಕೆಲವೆಲ್ಲ ಮಾತಾಡಿದ್ರು. ಇದೇ ಯೋಗೇಶ್ವರ, ಅಶ್ವತ್ಥನಾರಾಯಣ, ಅಶೋಕ ಎಲ್ಲ ಸೇರಿ ಇಳಿಸಿದ್ರಲ್ಲ. ಆಗೇನಾಗಿದ್ರು ಇವರೆಲ್ಲ, ಶೋಭಕ ಇವರೆಲ್ಲ ಸೇರಿ ಇಳಿಸಿದ್ರಲ್ಲ. ಯಡಿಯೂರಪ್ಪ ಇವರೆಲ್ಲ ಸೇರಿ ಕುಮಾರಸ್ವಾಮಿ ಇಳಿಸಿದ್ರ? ಇಳಿಸ್ತವ್ರು ಅವರು. ಕೊನೆ ಕಾಂಗ್ರೆಸ್ ಅವರು ಇಳಿಸಿದ್ರು ಅಂತ ಸಿದ್ದರಾಮಯ್ಯನವ್ರ ಮೇಲೆ ಗುಬ್ಬೆ ಕೊಂಡಿಸ್ಬಿಟ್ರು. ಈಗ ನನ್ನ ಮೇಲೆ ಆರೋಪ ಮಾಡಿದ್ರೆ ಜನ ಒಪ್ಪಲ್ಲ. ಅವ್ರು ಆರೋಪ ಮಾಡಿದ್ರು ಜನ ಒಪ್ಪಲ್ಲ. ಜನ ಒಪ್ಪಬೇಕಲ್ಲ ಅದಕ್ಕೆ. ಅಲ್ಲ ರೀ, ನಾನು ಡೆಪ್ಟಿ CM ಇದ್ದೀನಿ, ಒಂದು ಪಕ್ಷದ ಅಧ್ಯಕ್ಷ ಇದ್ದೀನಿ. ಜನಕ್ಕೆ, ನಮ್ಮ ಸಮಾಜಕ್ಕೆ, ಅವ್ರಿಗೆಲ್ಲ ಏನು ಯಾರು ದಡ್ರೇನಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ನಾವು ಇಲ್ಲಿ ಅಧಿಕಾರದಲ್ಲಿದ್ದು ಏನಾದರೂ ಸಮಾಜಕ್ಕೂ ಸಹಾಯ ಮಾಡ್ಬೋದು, ಪಕ್ಷಕ್ಕೂ ಸಹಾಯ ಮಾಡ್ಬೋದು, ಸರ್ಕಾರಕ್ಕೂ ಸಹಾಯ, ಸರ್ಕಾರದಿಂದ ಅವ್ರ ಏನಿದೆ ಮಠಕ್ಕೆ ಏನು ಸಮಸ್ಯೆ ಇರ್ಬೋದು, ನಮ್ಮ ಜನಕ್ಕೆ ಅವಕಾಶಗಳಿರ್ಬೋದು, ಎಲ್ಲ ಕೂಡ ನಾವು ಮಾಡೋಕ್ಕೆ ಅವಕಾಶ ಇದೆ, ನಾವು ಮಾಡ್ತೀವಿ. ದೂರದ ಬೆಟ್ಟ ಯೋಚನೆ ಮಾಡ್ತಾಯಿದ್ದಾರೆ. ಎಲ್ಲೋ ಇನ್ನೂ 4 ವರ್ಷ ಆದಮೇಲೆ ಅಂತ ಯೋಚನೆ ಮಾಡ್ತಾಯಿದ್ದಾರೆ. ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇತ್ತಲ್ಲ, ಅವ್ರಿಗೆ ಏನಾಯಿತು? ಈಗ ನಿರ್ಮಲಾ ಸೀತಾರಾಮನ್ ಪಾಪ ಹೆಣ್ಮಗಳು ಒಪ್ಕೊಂಡ್ರು, ಹೌದು ನಾವು ಬರಗಾಲಕ್ಕೆ ದುಡ್ಡು ಕೊಡಲಿಲ್ಲ ಅಂತ. ಇವ್ರೇನು ಮಾತಾಡಿದ್ರು ಬರಗಾಲಕ್ಕೆ? ಈಗ ಶೋಭಕ ಏನು ಮಾತಾಡಿದ್ರು? ಯಾರು ಒಬ್ಬರು ಬರಗಾಲದಲ್ಲಿ ದುಡ್ಡು ಕೊಡ್ಸೋಕ್ಕೆ, ಇಲ್ಲ ಮೇಕೆದಾಟಿಗೆ ಪರ್ಮಿಷನ್ ಕೊಡ್ಸೋಕ್ಕೆ, ಮಾದಾಯಿಗೆ ಪರ್ಮಿಷನ್ ಕೊಡ್ಸೋಕ್ಕೆ, ರಾಜ್ಯಕ್ಕೆ ಇದು ರಕ್ಷಣೆ ಕೊಡೋಕ್ಕೆ, ಇದನ್ನು ಟ್ಯಾಕ್ಸ್ ಕೊಡಲಿಕ್ಕೆ ಏನಾದ್ರು ಒಂದಿನ ಇವ್ರು ಯಾರು ಮಾತಾಡಲಿಲ್ಲ. ಎಲ್ಲಿ ಮಾತಾಡಿದ್ರು? ಈಗ ಪಾಪ ಭಾಳ ಸಂತೋಷ. ಅವ್ರೇನು ಮಠಕ್ಕೆ ಹೋಗೋದು, ಪಾಪ ಸ್ವಾಮಿಗಳನ್ನ ಭೇಟಿ ಮಾಡಿ